ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ನಾಳೆ ಕರಾವಳಿಗೆ ಭೇಟಿ ನೀಡಲಿದ್ದಾರೆ. ಮಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಆಯೋಜನೆ ಮಾಡಲಾಗಿದೆ. ಇದಕ್ಕಾಗಿ ಸಿದ್ಧತೆ ಭರದಿಂದ ಸಾಗಿದೆ. ಮಂಗಳೂರಿನಲ್ಲಿ ನಾನೀಗ ಮಂಗಳೂರಿನ ಲೇಡಿ ಹಿಲ್ ವೃತ್ತದಲ್ಲಿದ್ದೇನೆ. ಈ ಲೇಡಿ ಹಿಲ್ ವೃತ್ತದ ನಾರಾಯಣಗುರು ವೃತ್ತ ಅಂತ ಹೇಳ್ತಾರೆ. ಈ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾಳೆ ನರೇಂದ್ರ ಮೋದಿ ಅವರು ಇಲ್ಲಿಂದ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಸರಿಸುಮಾರು 6:30 ಸಂಜೆ 6:30 ಮಂಗಳೂರಿಗೆ ಆಗಮಿಸಲಿರುವ ನರೇಂದ್ರ ಮೋದಿ ಅಲ್ಲಿಂದ ನೇರವಾಗಿ ಏರ್ಪೋರ್ಟಿಂದ ನೇರವಾಗಿ ಈ ಒಂದು ವೃತ್ತಕ್ಕೆ ಬರ್ತಾರೆ. ಈ ವೃತ್ತದಲ್ಲಿರುವಂತಹ ಶ್ರೀ ನಾರಾಯಣ ಗುರು ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಒಂದು ಬೃಹತ್ ರೋಡ್ ಶೋಗೆ ಚಾಲನೆ ಸಿಗುತ್ತೆ. ಇಲ್ಲಿಂದ ನೇರವಾಗಿ 2 ಕಿಲೋಮೀಟರ್ ಉದ್ದದ ಒಂದು ರೋಡ್ ಶೋ ಈಗಾಗಲೇ ಆಯೋಜನೆ ಮಾಡಲಾಗಿರುವಂಥದ್ದು. ಇದಕ್ಕಾಗಿ ಈಗಾಗಲೇ ಸಿದ್ಧತೆ ಕೂಡ ಭರದಿಂದ ಸಾಗಿದೆ. ನೀವು ನೋಡುವುದು ರಸ್ತೆ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಸ್ಗಳನ್ನು ಹಾಕಲಾಗಿದೆ. ಹಾಗೆಯೇ ಬೃಹತ್ ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಈ ಒಂದು ರೋಡ್ ಶೋಗೆ ಬರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ BJP ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಸಂಚಲನ ಮೂಡಿ ಮೋದಿ ಬರ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಸಂದೇಶದಿಂದ ಈಗಾಗಲೇ BJP ಪಾಳ್ಯದಲ್ಲಿ ಬಹಳ ಸಂಚಲನ ಮೂಡಿದೆ. ಈಗಾಗಲೇ ಈ ಒಂದು ರೋಡ್ ಶೋವನ್ನು ಸಕ್ಸಸ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮುಖಂಡರು ಹಾಗೆಯೇ ಕಾರ್ಯಕರ್ತರು ಮುಂದಾಗಿರುವಂಥದ್ದು. ನಾಳೆ ಸಂಜೆಗೆ ಈ ಒಂದು ಇಡೀ ರಸ್ತೆ ಜನರಿಂದ ತುಂಬಿ ತುಳುಕಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರತೆ ಕೂಡ ಮಾಡಲಾಗಿದೆ. ಈಗಾಗಲೇ SPG ತಂಡ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತೆಯ ಹೊಣೆ ಹೊತ್ತಿರುವಂಥ SPG ತಂಡ ಕೂಡ ಈಗಾಗಲೇ ಮಂಗಳೂರಿಗೆ ಆಗಮಿಸಿ ಈ ಒಂದು ರಸ್ತೆಯಲ್ಲಿ 2 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಈ ರಸ್ತೆಯಲ್ಲಿ ಈಗಾಗಲೇ ಪರಿಶೀಲನೆ ನಡೆಸಿರುವಂಥದ್ದು. ಈಗಾಗಲೇ ಈ ರಸ್ತೆಯಲ್ಲಿ ತೆರಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೆಯೇ SPG ಅಧಿಕಾರಿಗಳು ಈ ರಸ್ತೆಯಲ್ಲಿ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲ ಹೈರೇಜ್ ಬಿಲ್ಡಿಂಗ್ಗಳನ್ನು ಕೂಡ ಇಲ್ಲಿ ಪರಿಶೀಲನೆಗೆ ಒಳಪಡಿಸಿರುವಂಥದ್ದು. ರಸ್ತೆ ಬದಿಗಳಿರುವಂಥ ಹೈರೇಜ್ ಬಿಲ್ಡಿಂಗ್ ಇದ್ದಾವೆ, ಅಲ್ಲಿ ಸ್ಕೈ ಸೆಂಟ್ರೀಸ್ಗಳನ್ನು ಹಾಕಲಿಕ್ಕೆ ಈಗಾಗಲೇ ಪೊಲೀಸರು ಈಗಾಗಲೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ರಸ್ತೆಯ ಉದ್ದಕ್ಕೂ ಹೈರೈಸ್ ಬಿಲ್ಡಿಂಗ್ಗಳಿರುವ ಹಿನ್ನೆಲೆಯಲ್ಲಿ ಭದ್ರತೆಯ ಲೋಪ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಸ್ಕೈ ಸೆಂಟ್ರಿಗಳನ್ನು ಪ್ರತಿಯೊಂದು ಬಹುಮಡಿ ಕಟ್ಟಡಗಳ ಮೇಲೆ ಹಾಕಲಿಕ್ಕೆ ಈಗಾಗಲೇ SPG ನಿರ್ದೇಶನ ನೀಡಿರುವಂಥದ್ದು. 2 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ವೆಸ್ಟರ್ನ್ ರೇಂಜ್ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ, ಉಡುಪಿ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಮಾತ್ರ ಅಲ್ಲದೆ ಚಿಕ್ಕಮಗಳೂರು ಹಾಗೆಯೇ ದಾವಣಗೆರೆ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನು ಈ ಒಂದು ಭದ್ರತೆಗೆ ನೇಮಿಸಿಕೊಳ್ಳಲಾಗಿರುವಂಥದ್ದು. ಅದಲ್ಲದೆ 5 SP ಅವರ ನೇತೃತ್ವದಲ್ಲಿ ಈ ಒಂದು ಭದ್ರತೆ ನಿಯೋಜನೆ ಆಗಿರುತ್ತದೆ. ಹಾಗೆ ನಾಳೆ ಸರಿಸುಮಾರು 7 ಗಂಟೆಗೆ ಇಲ್ಲಿಂದ ಈ ರೋಡ್ ಶೋ ಆರಂಭವಾಗುತ್ತೆ. 1 ಗಂಟೆಗಳ ಕಾಲ ಈ ಒಂದು ರೋಡ್ ಶೋ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಈ ರಸ್ತೆಯ ಪ್ರತಿಯೊಂದು 2 ಭಾಗದಲ್ಲಿರುವಂತಹ ಬಿಲ್ಡಿಂಗ್ಗಳು ಯಾರೆಲ್ಲ ಇದ್ದಾರೆ ಅವರನ್ನು ಪರಿಶೀಲನೆ ಮಾಡಲಾಗಿದೆ. ಅವರ ಐಡೆಂಟಿ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಹಾಗೆಯೇ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಎಲ್ಲ CCTVಗಳು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಅದು ಆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.